ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನಡುವಿನ ಜಿದ್ದಾಜಿದ್ದಿನ ಹೋರಾಟ ಇದು. ಕೇಂದ್ರ ಸರ್ಕಾರ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ ನಡುವಿನ ಸಂಘರ್ಷ. ಬಂಗಾಳವನ್ನ ಹೇಗಾದ್ರೂ ಮಾಡಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನೋ ಜಿದ್ದು ಬಿಜೆಪಿಯದ್ದು. ಅದಕ್ಕಾಗಿ ನಾನಾ ಸರ್ಕಸ್ಸು. ಪ್ರಾಣ ಹೋದ್ರೂ ಸರಿಯೇ ಬಂಗಾಳ ಬಿಡೋದಿಲ್ಲ ಅನ್ನೋದು ಮಮತಾ ಬ್ಯಾನರ್ಜಿ ಸವಾಲು. ಹೌದು, ಇದು ಪಶ್ಚಿಮ ಬಂಗಾಳದ 2026ರ ವಿಧಾನಸಭಾ ಚುನಾವಣಾ ಕಣ. ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಬಗ್ಗೆ ಈ ಬಾರಿ ದೇಶದಲ್ಲಿ ಕುತೂಹಲ ಹೆಚ್ಚು. ಇದಕ್ಕೆ ಕಾರಣ ಹಲವು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಇರಬಹುದು, ಮಮತಾ ಬ್ಯಾನರ್ಜಿ ಹೋರಾಟ ಆಗಿರಬಹುದು, ಬಾಂಗ್ಲಾ ನುಸುಳುಕೋರರ ಹಾವಳಿ ಇರಬಹುದು. ಹೀಗೆ ಕಾರಣಗಳು ಅನೇಕ. ಪಶ್ಚಿಮ ಬಂಗಾಳದಲ್ಲಿ 294 ವಿಧಾನಸಭಾ ಕ್ಷೇತ್ರಗಳಿವೆ. ಏಪ್ರಿಲ್ 23 ಹಾಗೂ 29ರಂದು 2 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಮತಗಳ ಎಣಿಕೆ ಮೇ 4ಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ 294ರಲ್ಲಿ 291 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ. ಇನ್ನು 3 ಕ್ಷೇತ್ರಗಳನ್ನ ಡಾರ್ಜಿಲಿಂಗ್ನಲ್ಲಿರುವ ಅನಿತ್ ತಾಪಾ ನೇತೃತ್ವದ ಭಾರತೀಯ ಗೂರ್ಖಾ ಪ್ರಜಾತಾಂತ್ರಿಕ ಮೋರ್ಚಾಗೆ ಬಿಟ್ಟುಕೊಟ್ಟಿದೆ. ಬಿಜೆಪಿ ಎಲ್ಲಾ ಸ್ಥಾನಗಳಿಗೂ ಸ್ಪರ್ಧಿಸಿದೆ. ಕಾಂಗ್ರೆಸ್ ಕಮ್ಯುನಿಸ್ಟ್ ಪಕ್ಷಗಳ ಮೈತ್ರಿ ಮುರಿದು ಹೋಗಿದೆ. ಇಬ್ಬರು ಏಕಾಂಗಿ ಸ್ಪರ್ಧಿಗಳು. ಹೈದರಾಬಾದ್ನ ಲೋಕಸಭಾ ಸದಸ್ಯ ಅಸಾವುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಪಕ್ಷ ಅಮ್ ಜನತಾ ಉನ್ನಾಯನ್ ಪಕ್ಷದ ಜೊತೆ ಸ್ಥಾನ ಹೊಂದಾಣಿಕೆಗೆ ಒಪ್ಪಿತ್ತು. ಆದರೆ ಅಮ್ ಜನತಾ ಉನ್ನಾಯನ್ ಪಕ್ಷದ ಮುಖ್ಯಸ್ಥ ಭರತ್ಪುರ ಕ್ಷೇತ್ರದ ಶಾಸಕ ಹುಮಾಯೂನ್ ಕಬೀರ್ ಬಿಜೆಪಿಗೆ ಬೆಂಬಲಿಸಲು ವ್ಯಕ್ತಿಯೊಬ್ಬರಿಂದ ಹಣದ ಬೇಡಿಕೆಯನ್ನಿಟ್ಟಿದ್ದಾರೆ ಎನ್ನಲಾದ ಆರೋಪದ ವಿಡಿಯೋ ವೈರಲ್ ಆಯಿತು. ಓವೈಸಿ ಕಬೀರ್ ಪಕ್ಷದೊಂದಿಗೆ ಮೈತ್ರಿಯಿಂದ ದೂರ ಸರಿದು ಇಬ್ಬರು ಈಗ ಪ್ರತ್ಯೇಕವಾಗಿ ಸ್ಪರ್ಧಿಗಳು. ಈ ಮೈತ್ರಿ ಸಾಧ್ಯವಾಗಿದ್ದರೆ ಪರೋಕ್ಷವಾಗಿ ಬಿಜೆಪಿಗೆ ಅನುಕೂಲವಾಗ್ತಿತ್ತು. ಮುಖ್ಯಮಂತ್ರಿ ಹಾಗೂ ವಿಧಾನಸಭೆ ಪ್ರತಿಪಕ್ಷ ನಾಯಕ ಒಂದೇ ಕ್ಷೇತ್ರದಲ್ಲಿ ನೇರ ಹಣಾಹಣಿಗೆ ಇಳಿದಿರುವ ಚುನಾವಣೆ ಇದು. ದಕ್ಷಿಣ ಕೋಲ್ಕತ್ತಾದ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ ಪ್ರತಿಪಕ್ಷ ನಾಯಕ ಬಿಜೆಪಿಯ ಸುವೇಂದು ಅಧಿಕಾರಿ ಪರಸ್ಪರ ಎದುರಾಳಿಗಳು. ಭವಾನಿಪುರ ಮಮತಾ ಅವರ ತವರು ಕ್ಷೇತ್ರ. ಅಂದಹಾಗೆ ಸುವೇಂದು ಅಧಿಕಾರಿ ತಮ್ಮ ಸ್ವಕ್ಷೇತ್ರ ನಂದಿ ಗ್ರಾಮದಲ್ಲೂ ಹುರಿಯಾಳು. ಭವಾನಿಪುರದಲ್ಲಿ 2011, 2016, 2021ರಲ್ಲಿ ಮಮತಾಗೆ ಹ್ಯಾಟ್ರಿಕ್ ಗೆಲುವು. ಪಶ್ಚಿಮ ಬಂಗಾಳ ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿಯ ಸಾಮ್ರಾಜ್ಯವಾಗಿದೆ. ರಾಜ್ಯದಲ್ಲಿ ಎಡರಂಗದ 34 ವರ್ಷಗಳ ಆಳ್ವಿಕೆಗೆ ಅಂತ್ಯ ಹಾಡಿ 2011ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದವರು ಮಮತಾ ಬ್ಯಾನರ್ಜಿ. ನಂತರ 2016 ಹಾಗೂ 2021ರಲ್ಲೂ ಅವರಿಗೇ ಗೆಲುವು. ಆದರೆ 2021ರ ಚುನಾವಣೆಯಲ್ಲಿ ಅವರ ಪಕ್ಷ ಬಹುಮತ ಪಡೆದ್ರು. ನಂದಿ ಗ್ರಾಮ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ಮಮತಾ ಸೋಲು ಕಂಡ್ರು. ನಂತರ ಭವಾನಿಪುರ ಉಪಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದ್ರು. ಈಗ ಭವಾನಿಪುರಕ್ಕೂ ಬಂದಿದ್ದಾರೆ ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಶೀಲನೆ ಅಂದ್ರೆ ಎಸ್ಐಆರ್ ಇಡೀ ದೇಶದಲ್ಲೇ ಸದ್ದು ಮಾಡಿದೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಕೇಂದ್ರ ಚುನಾವಣಾ ಆಯೋಗ, ಕೇಂದ್ರ ಸರ್ಕಾರ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರದ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಮತದಾರರ ಪಟ್ಟಿ ಪರಿಷ್ಕರಣೆಯೂ ಆಗಿದೆ. ಮತದಾರರ ಪಟ್ಟಿಯಿಂದ ಸುಮಾರು 90 ಲಕ್ಷ ಜನರ ಹೆಸರನ್ನ ಕೈಬಿಡಲಾಗಿದೆ. ಅಂದ್ರೆ ಸುಮಾರು 12% ಮತದಾರರು ಕಡಿಮೆಯಾಗಿದ್ದಾರೆ. ಅಕ್ಟೋಬರ್ 2025ರಲ್ಲಿ 7.66 ಕೋಟಿ ಮತದಾರರಿದ್ರು. ಈಗ ಈ ಸಂಖ್ಯೆ 6.75 ಕೋಟಿ. ಪಶ್ಚಿಮ ಬಂಗಾಳದಲ್ಲಿ 2021ರ ಅಸೆಂಬ್ಲಿ ಚುನಾವಣೆಯಲ್ಲಿ 7.34 ಕೋಟಿ ಮತದಾರರಿದ್ರು. ಪಶ್ಚಿಮ ಬಂಗಾಳದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 27% ಮುಸ್ಲಿಮರಿದ್ದಾರೆ. ಮತದಾರರ ಪಟ್ಟಿಯಿಂದ ಕೈಬಿಡಲಾದ 90 ಲಕ್ಷ ಜನರ ಪೈಕಿ 57.47 ಲಕ್ಷ ಹಿಂದೂಗಳು, 31.1 ಲಕ್ಷ ಮುಸ್ಲಿಮರು ಸದ್ಯಕ್ಕಿರುವ ಮತದಾರರು. ಇದು 2021ರ ವಿಧಾನಸಭಾ ಚುನಾವಣೆಯಲ್ಲಿ 15 ಜಿಲ್ಲೆಗಳಲ್ಲಿ ಬಿಜೆಪಿ ವಿರುದ್ಧ ತೃಣಮೂಲ ಕಾಂಗ್ರೆಸ್ ಗೆದ್ದ ಮತಗಳ ಅಂತರಕ್ಕಿಂತಲೂ ಅಧಿಕ. ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿರುವ ಹಿಂದೂಗಳಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ್ದ ಮಾತೋಸ್ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ.
ಇವರು ಮೂಲತಃ ಬಾಂಗ್ಲಾದೇಶದಿಂದ ವಲಸೆ ಬಂದವರು. ಸಿಎ ಅಡಿಯಲ್ಲಿ ಇವರಿಗೆ ಭಾರತೀಯ ಪೌರತ್ವ ನೀಡೋ ಭರವಸೆಯನ್ನ ಬಿಜೆಪಿ ಕೊಟ್ಟಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಬಿಜೆಪಿಗೆ ಲಾಭವಾಗೋ ನಿರೀಕ್ಷೆ ಇದೆ. ತೃಣಮೂಲ ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಾಂಗ್ಲಾ ನುಸುಳುಕೋರರನ್ನ ಬಳಸಿಕೊಂಡು ದೇಶದ ಡೆಮೋಗ್ರಫಿಯನ್ನೇ ಬದಲಿಸುವುದಕ್ಕೆ ಹೊರಟಿದೆ ಅನ್ನೋದು ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆರೋಪ. ನುಸುಳುಕೋರರ ಹಾವಳಿ ಮುಂದುವರೆದರೆ ಬಂಗಾಳದಲ್ಲಿ ಬಂಗಾಳಿಗಳು ತಮ್ಮ ಐಡೆಂಟಿಟಿಯನ್ನೇ ಕಳೆದುಕೊಳ್ತಾರೆ ಅನ್ನೋದು ಇವರ ಎಚ್ಚರಿಕೆ. ಪಶ್ಚಿಮ ಬಂಗಾಳ ಇಡೀ ದೇಶದಲ್ಲೇ ನುಸುಳುಕೋರರಿಗೆ ಕಾರಿಡಾರ್ ಆಗಿದೆ. ನಾವು ಅಧಿಕಾರಕ್ಕೆ ಬಂದ 45 ದಿನಗಳಲ್ಲಿ ಬಾಂಗ್ಲಾದೇಶದ ಗಡಿಯುದ್ದಕ್ಕೂ ಬೇಲಿ ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಜಾಗ ಕೊಡ್ತೇವೆ, ನುಸುಳುಕೋರರನ್ನ ಹೊರದಬ್ತೇವೆ. ಮಮತಾ ಬ್ಯಾನರ್ಜಿ ಅವರಿಗೆ ಇದು ಸಾಧ್ಯವೇ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಶ್ನೆ ಮಾಡಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಬಾಂಗ್ಲಾ ನುಸುಳುಕೋರರ ಹಾವಳಿಯೇ ಪ್ರಮುಖ ಸಂಗತಿಯಾಗಿದೆ. ಮಮತಾ ಬ್ಯಾನರ್ಜಿಗೆ ಅವರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳೇ ಶಕ್ತಿ. ಕನ್ಯಾಶ್ರೀ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ನೆರವು, ಸಬೂಜ್ ಸಾತಿ, ವಿದ್ಯಾರ್ಥಿಗಳಿಗೆ ಸೈಕಲ್, ಲಕ್ಷ್ಮೀ ಭಂಡಾರ್, ಸ್ತ್ರೀಯರಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವು, ಸ್ವಸ್ಥ್ಯ ಸಾತಿ, ಯುವ ಸಾತಿ ತೃಣಮೂಲ ಕಾಂಗ್ರೆಸ್ನ ಜನಪ್ರಿಯ ಕಾರ್ಯಕ್ರಮಗಳು. ಆದರೆ ಮಮತಾ ಸರ್ಕಾರದ ಬಗ್ಗೆ ಋಣಾತ್ಮಕ ಅಂಶಗಳು ಇವೆ. ಭ್ರಷ್ಟಾಚಾರ, ಆಡಳಿತ ವೈಫಲ್ಯ, ಕಾನೂನು ಮತ್ತೆ ಸುವ್ಯವಸ್ಥೆ ಕಾಪಾಡಲು ವಿಫಲ, ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಹಿನ್ನಡೆ ಮಮತಾ ಸರ್ಕಾರವನ್ನ ಕಾಡಿದೆ. ಇನ್ನು ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರು ಮತ್ತು ನಿರುದ್ಯೋಗಿ ಯುವಕರಿಗೆ ತೃಣಮೂಲ ಕಾಂಗ್ರೆಸ್ ಸರ್ಕಾರ ನೀಡುವುದಕ್ಕಿಂತಲೂ ದುಪ್ಪಟ್ಟು ಆರ್ಥಿಕ ನೆರವು ನೀಡುವ ಭರವಸೆ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ 6 ತಿಂಗಳಿನಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಯ ಮಾತು ಕೊಟ್ಟಿದೆ. ಆದರೆ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಬಿಂಬಿಸಿಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ಸರಿಸಮಾನವಾಗಿ ವರ್ಚಸ್ಸಿರುವ ನಾಯಕ ಬಿಜೆಪಿಯಲ್ಲಿ ಇಲ್ಲ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ 294 ಕ್ಷೇತ್ರಗಳಲ್ಲಿ ತಾವೇ ಸ್ಪರ್ಧಿಸ್ತಾ ಇರುವುದಾಗಿ ಭಾವಿಸಿ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಇತ್ತ ಕಡೆ ಮಮತಾ ಬ್ಯಾನರ್ಜಿ ಎಲ್ಲಾ ಕ್ಷೇತ್ರಗಳಲ್ಲೂ ತಾವೇ ಅಭ್ಯರ್ಥಿ ಅಂತ ತಿಳಿದು ಮತ ಕೊಡುವಂತೆ ಮತದಾರರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಹಾಗಾಗಿ ಪಶ್ಚಿಮ ಬಂಗಾಳದ ಈ ಚುನಾವಣೆ ಕುತೂಹಲವನ್ನ ಹೆಚ್ಚು ಮಾಡಿದೆ.